ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ಮಾರ್ನಿಂಗ್ ಬ್ಲಾಗಿಂದನೇ ಶುರು ಮಾಡ್ತಾ ಇದ್ದೀನಿ. ಆಚೆ ಎಲ್ಲ ಬೆಳಗ್ಗೆನೆ ಕ್ಲೀನ್ ಮಾಡಿ ಬಂದೆ, ಅದೆಲ್ಲ ಕ್ಲೀನ್ ಮಾಡಿ ಬಂದೆ. ಕಾಯಾಗಿ ಬಿಸಿಲಿಗೆ ಇಟ್ಟಿದ್ದೀನಿ, ಚೆನ್ನಾಗಿ ಒಣಗಲಿ ಅಂತ. ಬಿಸಿಗೆ ಹಾಲಿಟ್ಟಿದ್ದೆ. ನಾನೇನು ಹಾಲನ್ನು ಯೂಸ್ ಮಾಡಲ್ಲ, ಕಾಫಿ ಟೀ ಹಾಲು ಏನು ಕುಡಿಯಲ್ಲ. ಹಾಗಾಗಿ ನೆನ್ನೆ ತಂದು ಸ್ವಲ್ಪ ಇತ್ತು, ಅದನ್ನೇ ಬಿಸಿಗೆ ಇಟ್ಟಿದ್ದೆ ತೆಗ್ದಿಡೋಣ ಅಂತ ಹೇಳಿ. ಇವತ್ತಿನ ಕೆಲಸ ಶುರು ಆಗಬೇಕು. ನನ್ನ ರೋಟೀನ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ, ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹಾಲು ಬಿಸಿ ಆಯಿತು, ಅದನ್ನು ನಂತರ ಬೇರೆ ಪಾತ್ರೆಗೆ ಹಾಕೋಣ. ನಾನು ಹಾಲನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿರೋ ಅಂಥದ್ದು. ಅದಕ್ಕೆ ಎಲ್ಲನೂ ಒರೆಸ್ಕೊತಾ ಇದ್ದೀನಿ, ಧೂಳನ್ನು ತೆಗಿತಾ ಇದ್ದೀನಿ ಎಲ್ಲದ್ರ ಮೇಲೇನು. ಯಾಕಂದರೆ ಒಂದು ಕಡೆಯಿಂದ ಧೂಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಗುಡಿಸಿ ಒರೆಸಿದ್ರೆ ಮನೆ ನೀಟಾಗುತ್ತೆ. ನಾನು ಯಾವತ್ತೂ ಮನೆ ಕ್ಲೀನಿಂಗ್ ಮಾಡೋ ಅಂಥದ್ದನ್ನು ಶೇರ್ ಮಾಡಿಲ್ಲ, ಯಾಕಂದರೆ ಕೆಲವರಿಗೆ ನೋಡೋಕ್ಕೆ ಬೋರ್ ಅನಿಸುತ್ತೆ, ಹಾಗಾಗಿ ನಾನು ಶೇರ್ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ಫಾಸ್ಟ್ ಫಾರ್ವರ್ಡ್ ಆಗಿ ಓಡಿಸ್ತಾ ಇರೋ ಅಂಥದ್ದು. ಎಲ್ಲನೂ ಒಂದು ಕಡೆಯಿಂದ ನಾನು ಒರೆಸ್ಕೊತಾ ಇದ್ದೆ. ಸಣ್ಣ ಧೂಳು ಕೂತಿರುತ್ತೆ, ಕಣ್ಣಿಗೆ ಕಾಣಲ್ಲ, ಬಟ್ ಸಣ್ಣ ಧೂಳಿರುತ್ತೆ, ಹಾಗಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾರೆ ಅಂಥದ್ದು. ಎದುರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ. ಹಾಗಾಗಿ ನಾನು ಕಾಯನ್ನಿಟ್ಟಿದ್ದೆ, ಹಸಿ ತೆಂಗಿನಕಾಯಿ ತುರಿ. ನೋಡಿ ಕಾಣ್ತಾ ಇದೆಯಾ ಬಿಸಿಲಿಗೆ? ನೋಡಿ, ಇದು ಒಳಗೆ ಇಟ್ಟರೆ ಫುಲ್ಲು ಅದರ ಬೂಸ್ಟ್ ಬಂದಂಗೆ ಆಗುತ್ತೆ ಬಿಸಿಲು ಬೀಳ್ದರೆ. ಹಂಗಾಗಿ ಈ ಥರ ಬಿಸಿಲು ಬೀಳೋ ಜಾಗಕ್ಕೆ ಇಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಡ್ರೈ ಆಗುತ್ತೆ. ಈ ರೀತಿಯಾಗಿ ಇಟ್ಟು ಕಾಯಿನ ಒಣಸ್ಕೊಂಡ್ರೆ ಬಾಳಿಕೆ ಬರುತ್ತೆ ಒಂದು 3-4 ದಿನ. ಇಲ್ಲ ಅಂದರೆ ಫುಲ್ ಡ್ರೈ ಆದ್ರೂ ಆಮೇಲೆ ಕೂಡ ಯೂಸ್ ಮಾಡ್ಕೊಬೋದು. ಹಾಗಾಗಿ ಈ ರೀತಿಯಾಗಿ ಒಣಗಿಸೋವಂಥದ್ದು ಕಾಯಿ. ನೋಡಿ, ಯಾರು ಫ್ರಿಜ್ಜಿಗೆ ಇಡಲ್ಲ ಅಂತೀರ ಅವರು ಈ ರೀತಿಯಾಗಿ ಡ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ಫ್ರಿಜ್ಜನ್ನು ಬಳಸಲ್ವಾ ಅಥವಾ ಫ್ರಿಜ್ಜಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ತೆಂಗಿನಕಾಯಿನ, ಈ ರೀತಿಯಾಗಿ ಡ್ರೈ ಮಾಡ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ ಆ್ಯಂಡ್ ನಮಗೆ ಯೂಸ್ ಆಗುತ್ತೆ, ವೇಸ್ಟ್ ಆಗಲ್ಲ. ಈ ಕಡೆ ಮಾರ್ನಿಂಗ್ ನಾನು ಅವಲಕ್ಕಿ ಟಿಫನ್ ಮಾಡಿದ್ದೆ, ಅದೆಲ್ಲ ಮುಗಿದ ಮೇಲೆ ನಾನು ಆಫ್ಟರ್ನೂನ್ ಸಾಂಬಾರನ್ನ ಮಾಡ್ತಾ ಇರೋವಂಥದ್ದು. ಈಗ ಒಂದು ಪಾತ್ರೆಗೆ ನಾನು ಆಯಿಲ್ ಹಾಕಿ ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ತರಕಾರಿ ಬೇಯಿಸಿದ್ದೆ. ಬೇಳೆ ಜೊತೆಗೆ ನಾನು ಬೀನ್ಸು ಕ್ಯಾರೆಟ್ ಇತ್ತು, ಬೀನ್ಸು ಕ್ಯಾರೆಟು ಬೇಳೆ ಟೊಮೊಟೊ ಎಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ತರಕಾರಿನ ವಿಸಲ್ ತೊಗೊಂಡಿದ್ದೆ, ಅದನ್ನು ಹಾಕಿ ಕುದಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕೂಡ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಈ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸಾಧ್ಯವಾದರೆ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಇಲ್ಲ ಪ್ಲೇ ಲಿಸ್ಟಲ್ಲಿ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ, ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬ ಸಿಂಪಲ್ಲು, ರುಬ್ಬಂಗಿಲ್ಲ, ಏನಿಲ್ಲ, ಕ್ವಿಕ್ಕಾಗಿ ಆಗೋ ಸಾಂಬಾರು, ಅರ್ಜೆಂಟಿಗೆ ಮಾಡಿಬಿಡ್ಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಡೀಟೇಲಿಂಗ್ ರೆಸಿಪಿಗೆ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ನಾನು ಬೆಳಗ್ಗೆ ಇಟ್ಟಿದ್ದೆ ತೆಂಗಿನಕಾಯಿ ಎಷ್ಟು ಹಸಿ ಇತ್ತು, ಈಗ ಎಷ್ಟು ಕಂಪ್ಲೀಟಾಗಿ ಡ್ರೈ ಆಗಿದೆ. ನಮಗೆ ಈ ರೀತಿ ಡ್ರೈ ಮಾಡ್ಕೊಳ್ಳೋದ್ರಿಂದ ಹಾಳಾಗಲ್ಲ ಕಾಯಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಚಪಾತಿಗೆ ಸೈಡ್ ಡಿಶ್ ಮಾಡುವಂಥದ್ದನ್ನು ತೋರಿಸಿದ್ದೆ, ಅದ್ರ ಜೊತೆಗೆ ನಾನು ಪಾಯಸ ಕೂಡ ಮಾಡಿದ್ದೆ. ಅವಾಗ ಹೇಳಿದ್ದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಯಾಕಂದರೆ ಆ ವಿಡಿಯೋದಲ್ಲಿ ನನಗೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಮತ್ತು ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಅದನ್ನು ಜಾಯಿನ್ ಮಾಡಿರೋವಂಥದ್ದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಸಾಬೂದನ್ನ ಹಾಕಿ ಪಾಯಸ ಮಾಡ್ತಿದ್ದೀನಿ. ಸಮ್ಮರ್ಗೆ ತುಂಬಾ ಒಳ್ಳೆಯದು, ತುಂಬ ತಂಪು, ತುಂಬ ಹೆಲ್ದಿ, ರಿಚ್ ಫುಡ್ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಒಂದ್ಸತಿ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ, ಡೀಟೇಲಾಗಿ ಅರ್ಥ ಆಗುತ್ತೆ. ನಾನು ಮೊದಲಿಗೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೆ. ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕಿ ಫ್ರೈ ಮಾಡ್ಕೊತಿರೋ ಅಂಥದ್ದು, ಗೋಡಂಬಿ ಮತ್ತು ದ್ರಾಕ್ಷಿ. ನಿಮಗೆ ಬೇಕು ಅಂದರೆ ಬೇರೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಆನ್ ಮಾಡ್ಕೊಬೋದು. ನಾನಿಲ್ಲಿ 2 ಮಾತ್ರ ಯೂಸ್ ಮಾಡ್ತಿರೋ ಅಂಥದ್ದು. ನಿಮಗಿಷ್ಟ ಆಗುವಂಥದ್ದು, ಮಕ್ಕಳಿಗೆ ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸನ್ನು ಆ್ಯಡ್ ಆನ್ ಮಾಡ್ಕೊಂಡು ಮಾಡಿ ಚೆನ್ನಾಗಿರುತ್ತೆ.
ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಬೇಕು. ನೋಡಿ ಅದು ಬ್ರೌನ್ ಆಯಿತು, ಚೆನ್ನಾಗಿ ಬ್ರೌನ್ ಆಗಿದೆ. ಮತ್ತು ಏನದು ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಆಗಿ ಅದು ಊದ್ಕೊಂಡಿದೆ ನೋಡಿ. ಇಷ್ಟ ಆದರೆ ಸಾಕು. ಅದನ್ನೊಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ತುಪ್ಪ ಇತ್ತಲ್ವಾ, ಅದಕ್ಕೇ ನಾನಿಲ್ಲಿ 3 ಕ್ಯಾರೆಟನ್ನು ತುರ್ಕೊಂಡಿದ್ದೆ. 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ 3 ಕ್ಯಾರೆಟ್ ತೊಗೊಂಡಿದ್ದೆ. ಅದನ್ನು ತುರ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ ಗೋಲ್ಡನ್ ಬ್ರೌನ್ ಬರಬೇಕು. ಕ್ಯಾರೆಟ್ ತುರಿಯೋದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಕಮ್ಮರಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಮತ್ತೊಬ್ಬರಿಗೆ ಪ್ರಮೋಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ನನಗೆ ಗೊತ್ತಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ನೋಡಿ, ಕ್ಯಾರೆಟನ್ನ ನಾನು ಹುರ್ಕೊತಾ ಇದ್ದೀನಿ. ಅದು ಕ್ಯಾರೆಟ್ ಎಷ್ಟು ಡಾರ್ಕ್ ಆಗಿತ್ತು ಅಲ್ವಾ, ಈಗ ಉರಿತಾ ಕಲರ್ ನೋಡಿ ಅದು ಎಷ್ಟು ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ. ಈಗ ಗೊತ್ತಾಗ್ತಿದೆ, ಅದು ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದೆ. ಎಷ್ಟು ಡಾರ್ಕ್ ಆಗಿದ್ದಿದ್ದು ಕ್ಯಾರೆಟ್ಟು ಒಂಥರ ಗೋಲ್ಡನ್ ಬ್ರೌನಿಗೆ ಬಂದಿರುವಂಥದ್ದು. ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಅವಾಗ ಸಿಯಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಆ್ಯಂಡ್ ಜೊತೆಗೆ ಕುಕ್ ಆಗುತ್ತೆ. ನಮಗೆ ಅದು ಸ್ವಲ್ಪ ಬೇಯಬೇಕಲ್ವ ಕ್ಯಾರೆಟು, ಅದು ಒಂದು ಸ್ವಲ್ಪ ಭಾಗ ಇಲ್ಲೇ ಬೆಂದೋಗುತ್ತೆ. ಅದು ಚೆನ್ನಾಗಿ ಫ್ರೈ ಆಗಿತ್ತು. ನಾನೀಗ 1 ಲೀಟರ್ ಹಾಲನ್ನು ಈ ಪಾಯಸಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ಹಾಲನ್ನು ಹಾಕಿ ಅಂತ ಹೇಳ್ತೀನಿ. ಇದಕ್ಕೆ 3/4 ಲೀಟ್ರಿಂದ 1 ಲೀಟ್ರ್ ಹಾಲು ಬೇಕು. ನಾನಿಲ್ಲಿ 1 ಲೀಟ್ರನ್ನು ಯೂಸ್ ಮಾಡಿರೋ ಅಂಥದ್ದು. ನೀವು ಜಾಸ್ತಿ ಮಾಡೋದಾದರೆ ಹಾಲನ್ನು ಜಾಸ್ತಿ ಹಾಕೊಳ್ಳಿ. ಕಮ್ಮಿ ಕ್ವಾಂಟಿಟಿನಲ್ಲಿ ಪಾಯಸ ಮಾಡೋದಾದರೆ ಅರ್ಧ ಲೀಟರ್ ಸಾಕು. 1 ಲೀಟರ್ನ ನಾನಿಲ್ಲಿ ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಶುಗರು, 50 ಗ್ರಾಮ್ ಶುಗರ್ ಇದೆ. 50 ಗ್ರಾಮ್ ಇದೆ ರೀ ಅದು ಶುಗರ್. ಸಕ್ಕರೆ 50 ಗ್ರಾಮ್ ಇದೆ. ಅಷ್ಟು ಸಕ್ಕರೆನ ಇಲ್ಲಿ ನಾನು ಯೂಸ್ ಮಾಡ್ತಿರೋವಂಥದ್ದು. ಜಾಸ್ತಿ ಸ್ವೀಟನ್ನು ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹ್ಯಾಡ್ ಆನ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ತುಂಬ ಸ್ವೀಟನ್ನು ಯಾರು ಇಷ್ಟಪಡಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ವೀಟನ್ನು ಕಮ್ಮಿ ಹಾಕಿರೋವಂಥದ್ದು. ಈಗ ನೋಡಿ, ಸಾಬುದಾನ ನಾನಿಲ್ಲಿ ಹಾಕ್ತಾ ಇರೋದು. ಸಬ್ಬಕ್ಕಿ ಅಂತಾರಲ್ಲ, ಆ ಸಬ್ಬಕ್ಕಿನ ಹಾಕಿದ್ದೀನಿ. ನಾನು ದಪ್ಪ ಸಬ್ಬಕ್ಕಿನೇ ತಗೊಂಡಿರೋ ಅಂಥದ್ದು. ನಿಮಗೆ ಲೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ ಸಣ್ಣಗೆ, ಅದನ್ನು ಕೂಡ ಹಾಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಯಾವುದ್ರಲ್ಲಾದರೂ ಮಾಡಿ ಚೆನ್ನಾಗಿ ಬರುತ್ತೆ. ನನ್ನ ಮನೆಯಲ್ಲಿ ಇದೇ ಸಬ್ಬಕ್ಕಿ ಇತ್ತು, ಇದನ್ನೇ ಯೂಸ್ ಮಾಡಿ ಮಾಡ್ತಿರೋ ಅಂಥದ್ದು. ನಾನು ಈ ಕಡೆ ಬಾದಾಮಿನ ಈ ರೀತಿಯಾಗಿ ಕುಟ್ಟಿ ಪೌಡರ್ ಮಾಡಿದ್ದೆ. ಈ ರೀತಿ ಕುಟ್ಟಿ ಪೌಡರ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟು ಹೆಚ್ಚೆ ಹಾಕ್ತೀವಲ್ಲ ಚಾಪ್ ಮಾಡಿ, ಅದಕ್ಕಿಂತ ಈ ರೀತಿ ಕುಟ್ಟಿ ಮಾಡಿ ಹಾಕಿ ಸಖತ್ ಒಂಥರ ಬಾಯಿಗೆ ಸಿಗ್ತಾ ಇರುತ್ತೆ ಸಣ್ಣದಾಗಿ. ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ ರೀತಿ ಹಾಕೋದ್ರಿಂದ. ಹಾಗಾಗಿ ನಾನು ಈ ರೀತಿ ಕುಟ್ಟಿ ಹಾಕಿರೋ ಅಂಥದ್ದು. ಒಂದು 10 ಬಾದಾಮಿನ ನಂದೆ ಅಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಆ ರೀತಿ ಬದಕ್ಲ. ನೋಡಿ, ಸಾಬುದಾನ ಹಾಕಿ ಒಂದೇ ಒಂದು ಕುದಿ ತಗೊಬೇಕು, ಜಾಸ್ತಿ ತಗೊಬಾರ್ದು. ನೋಡಿ ಎಷ್ಟು ಸಾಬುದಾನ ಎಲ್ಲ ಮೇಲ್ ಬಂದಿದೆ, ಅದು ಬೇಗ ಬೆಂದೋಗುತ್ತೆ. ಸಾಬುದಾನನ್ನ ನಾನಿಲ್ಲಿ 2 ಅವರ್ ನೆನೆಸಿದ್ದೆ ಅಷ್ಟೇ. 2 ಗಂಟೆ ನೆನೆಸಿ ಅದನ್ನ ನೀರೆಲ್ಲ ಸೋರಿಸ್ಕೊಂಡು ಇದಕ್ಕೆ ಹ್ಯಾಡ್ ಆನ್ ಮಾಡಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ದಪ್ಪ ಸಬ್ಬಕ್ಕಿ ಹಾಕಿದ್ರೆ ಲೋಳೆ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತಾರೆ. ಏನೂ ಆಗಲ್ಲ. ನಿಮ್ಮ ಕಣ್ಣು ಮುಂದೆನೇ ಉದಾಹರಣೆ ಇದೆ ನೋಡಿ, ಏನೇನೂ ಆಗಿಲ್ಲ. ಆರಾಮಾಗಿ ಮಾಡ್ಬೋದು. ಲೈಲಾನ್ ಸಬ್ಬಕ್ಕಿನಲ್ಲೂ ಮಾಡ್ಬೋದು, ಈ ದಪ್ಪ ಸಬ್ಬಕ್ಕಿನಲ್ಲೂ ಮಾಡ್ಬೋದು. ನೋಡಿ, ನಾನಿಲ್ಲಿ ಸರ್ವ್ ಮಾಡಿರೋ ಅಂಥದ್ದು. ನಿಮಗೆ ನಾನು ಇನ್ನೊಂದು ಕ್ಲಿಪ್ಪಿಂಗ್ ತೋರಿಸ್ಬೇಕಾಗಿತ್ತು, ಇರಿ ನಾನು ತೋರಿಸ್ತೀನಿ ಅದನ್ನು. ಯಾಕಂದರೆ ಹಾರಿದ ಮೇಲೆ ಹೇಗಾಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ನಾನು ಅದು ಕಂಪ್ಲೀಟ್ ಆರಿ ಒಂದು 2-3 ಅವರ್ ಆದಮೇಲೆ ತೋರಿಸ್ತಿರೋ ಅಂಥದ್ದು. ನೋಡಿ ಅದು ಎಷ್ಟು ಚೆನ್ನಾಗಿದೆ. ಎಲ್ಲಿ ಲೋಳೆ ಬಂದಿದೆ. ಕೆಲವರು ಹೇಳ್ತಾರೆ ಈ ಸಬ್ಬಕ್ಕಿ ದಪ್ಪ ಸಬ್ಬಕ್ಕಿ ಹಾಕಿ ಮಾಡಿದರೆ ಲೋಳೆ ಬರುತ್ತೆ ಅಂತ. ಎಂಥದ್ದು ಬರಲ್ಲ. ಈ ರೀತಿ ಮಾಡಿ, ಅದಕ್ಕೆ ಜಾಸ್ತಿನ ಕುದಿಸ್ಬಾರ್ದು. ಆ ಸಾಬುದಾನ ಹಾಕಿ ಜಸ್ಟ್ 1 ಕುದಿ ತಗೊಬೇಕಷ್ಟೆ. ಅದು ಬೇಗ ಬೆಂದೋಗುತ್ತೆ ಅಲ್ವಾ, ನೆನೆಸಿದ್ದಾಗ್ಲೇ ಬೆಂದಿರುತ್ತೆ. ಹಾಗಾಗಿ ಈ ರೀತಿ ಮಾಡಿ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಹೆಲ್ದಿ ರೆಸಿಪಿ ಮಾಡಿ ಅಂತ ಹೇಳ್ತೀನಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನ್ಯೂ ಕಮರಿಗೆ ನಿಮ್ಮ ಸಪೋರ್ಟ್ ಇರಲಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.